ಅನಾಥಾಶ್ರಮಗಳು ಕಮ್ಮಿ ಇದ್ದಾವೆ, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದ್ದಾವೆ. ಅನಾಥಾಶ್ರಮ ಕಮ್ಮಿ. ಈಗ ಬೆಂಗಳೂರು ಮೈಸೂರಲ್ಲಿ ಮಾತ್ರ ವೃದ್ಧಾಶ್ರಮ ಕೇಳ್ದೋ, ಈಗ ಜಿಲ್ಲಾ ಕೇಂದ್ರದಲ್ಲಿ ವೃದ್ಧಾಶ್ರಮ ಬಂತು, ತಾಲೂಕಲ್ಲಿ ವೃದ್ಧಾಶ್ರಮ ಬಂತು, ಬಸ್ಸಾಳಗೂ ಬಂತು, 5 ವರ್ಷ ಮುದ್ದನಘಟ್ಟಕ್ಕೂ ಬರ್ತದೆ. ಹೇಳಿದ್ರೆ ಎಲೆಕ್ಷನ್ ಅವರು ಒಬ್ರು ಶಿಕ್ಷಣ ಫ್ರೀ ಮಾಡ್ತೀವಿ ಅಂದ್ರು, ಒಬ್ರು ಬಸ್ ಫ್ರೀ ಮಾಡ್ತೀವಿ ಅಂದ್ರು, ಅಕೌಂಟ್ ದುಡ್ಡು ಹಾಕ್ತೀವಿ ಅಂದ್ರು, ಒಬ್ರು ವರ್ಷಕ್ಕೆ 10,000 ಹಾಕ್ತೀವಿ ಅಂದ್ರು. ಪ್ರಣಾಳಿಕೆ ಅಂತ ಮಾಡಿಸ್ತಾರೆ, ಎಲ್ಲ ಪಕ್ಷದವರು ಮಾಡಿಸ್ತಾರೆ. ಇನ್ನು ನೆಕ್ಸ್ಟ್ ವರ್ಷಕ್ಕೆ ನೋಡಿ ಇನ್ನೊಂದು ಲೈನ್ ಹಾಕಿಸ್ತಾರೆ, ಒಂದು ಪಂಚಾಯತಿಗೆ ಒಂದು ವೃದ್ಧಾಶ್ರಮವನ್ನು ಕಟ್ಟಿಸಿಕೊಡುತ್ತೇವೆ, ನೀವು ನಮ್ಗೆ ಓಟ್ ಹಾಕ್ಬಿಡಿ, ನಿಮ್ಮ ಒಟ್ಟಿಲಿ ವಯಸ್ಸಾದವ್ರು ಇದ್ರೆ ಇಟ್ಟಿಕತ್ತೀವಿ ಅಂತಾರೆ. ಈ ಸೊಸೈಟಿರೆಲ್ಲ ಅವ್ರಿಗೆ ಹಾಕ್ತೀರಿ ಗ್ಯಾರಂಟಿ, ನೀವು ಕರ್ಕೊಂಡೋಗಿ ಮಾದ್ಲಿ ಇವ್ರಿಬ್ರು ಅಂತ. ಕಾಲ ಹಂಗಾಗದೆ, ಜನರ ಅಗತ್ಯ ಮಿತಿ ಮೀರದೀಗ. ಮನ್ಸು ತುಂಬ ಕೆಟ್ಟದೆ. ಕೋಟ್ಯಾಂತರ ರೂಪಾಯಿ ಮನೆ ಕಟ್ಟವ್ರೆ, ಮನೆ ಮುಂದೆ ನಾಯಿ ಕಟ್ಟಾಕೋಕೆ ಅಂತ 3 ಲಕ್ಷ ಖರ್ಚು ಮಾಡಿ ಗೂಡು ಕಟ್ಸವನೆ, ಅವನ್ ಕರ್ಕೋಗಿ ವೃದ್ಧಾಶ್ರಮಕ್ಕೆ ಬಿಟ್ಟವನೆ. ನಾಯಿ ಗೂಡು ಕಟ್ಟಕ್ಕೆ 3 ಲಕ್ಷ ದುಡ್ಡದೆ, ಅವನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಪುಣ್ಯಾತ್ಮರಿಗೆ. ಆಲೋಚಿಸ್ಬೇಕ್ರಿ, ವಿವೇಚಿಸ್ಬೇಕು. ನಾವು ದೇವ್ರ ಪೂಜೆ ಮಾಡಬೇಕು, ಧರ್ಮ ಉಳಿಬೇಕು, ಸಂಸ್ಕೃತಿ ಬೆಳಿಬೇಕು, ಸತ್ಯ. ಅದರೊಟ್ಟಿಗೆ ನನ್ನ ಎತ್ತವರ ಕಣ್ಣೀರ ಒರೆಸುವ ಕೆಲಸನೂ ಆಗ್ಬೇಕಲ್ಲ. ನೋಡಿ, ಒಂದು ಮಗು ಅನಾಥ ಆದ್ರೆ ಸಾಕೋಕೆ ಯಾರು ಅವರೇ. ಚಿಕ್ಕವ ಸಾಕ್ತಾಳೆ, ದೊಡ್ಡವ ಸಾಕ್ತಾಳೆ, ಸೋದರತೆ ಸಾಕ್ತಾಳೆ. 80 ವರ್ಷದವ್ರು ಅನಾಥರ ಆಗ್ಬಿಟ್ರಿ, ಯಾರಪ್ಪ ಸಾಕರು? ಯಾರು ಸಾಕರು? ವಿವೇಕವಂತರಾಗ್ಬೇಕು ನಾವು. ಅದಕ್ಕೆ ಎಲ್ರಿಗೂ ಹೇಳ್ತಿದ್ರು, ಯಾರು ಸ್ಕೂಲ್ ಮೇಸ್ಟ್ರು ಪಾಠ ಮಾಡುವಾಗ ನಮಗೆಲ್ಲ ಹೇಳೋರು, ತಾಯಿ ತಂದೆ ದೇವರು, ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅನ್ನೋರು. ಆಹಾ, ನಮ್ಮ ಮೇಷ್ಟ್ರಿಗೆ ತಾಯಿ ಬಗ್ಗೆ ಎಷ್ಟು ಪ್ರೀತಿ ಅನ್ಕೊಂಡೆ ನಾನು. ಮೇಷ್ಟ್ರು ಪಾಠ ನಾನು ಕೇಳ್ತೀನಿ, ಮೇಷ್ಟ್ರು ಹೆಡ್ತಿ ಕೇಳಲ್ಲ ಪಾಠವ. ಅವ್ರವ್ನು ಕರ್ಕೋಗಿ ವೃದ್ಧಾಶ್ರಮ ಬಿಟ್ಟವ್ನು, ಆ ಪುಣ್ಯ ಅಂತ. ನಿನಗೆ ಇಟ್ಟಿಲ್ಲ ಸಂದಿಗೆ ಅಂದವಳೆ ಬಿಟ್ಟು ಇನ್ನೇನು ಮಾಡ. ನಾನು ಸ್ಕೂಲ್ ಹುಡುಗ ಕೇಳ್ತಿದ್ದೆ ಮೇಷ್ಟ್ರು ಪಾಠ, ಹೆಂಡ್ತಿ ಕೇಳಾರ. ವೃದ್ಧಾಶ್ರಮ ಬಿಟ್ಟವ್ರೆ ತಾಯಿನ. ಸುಮ್ಮನಿದ್ರಾಗೋದು, ನೋಡಕ್ ಬೇರೆ ಹೊಂಟೋಗೋರು ಮೇಷ್ಟ್ರು. ಏನಂತ ಕೇಳೋದು ವೃದ್ಧಾಶ್ರಮದಲ್ಲಿ ತಾಯಿನ? ಕೂತವ್ರೆ ಇವ್ರ 10 ನಿಮಿಷ, ಅಯ್ಯಮ್ಮ ಪಕ್ಕದಲ್ಲಿ ಕೂತವ್ರೆ, ಇವ್ರ ಬಾಯಿಲು ಮಾತಿಲ್ಲ, ಆಯಮ್ಮನೂ ಮಾತಿಲ್ಲ. ಕೊನೆಗೆ ಮೇಷ್ಟ್ರು ಧೈರ್ಯ ಮಾಡಿ, ಅವ್ವಾ ಚೆನ್ನಾಗಿದ್ದೀಯಾ ಅಂದವ್ರೆ. ಅವಮ್ಮ ಮೇಷ್ಟ್ರು ಅವ್ವ ಅಲ್ವಾ, ಭಾಳ ಬುದ್ಧಿವಂತ ಅವಳು. ಚೆನ್ನಾಗಿವ್ನ ಕರ್ಮಗ, ಮನೆಗಿಂತ ಇಲ್ಲೇ ಪರವಾಗಿಲ್ಲ, ನಿನ್ನ ಹೆಡ್ತಿಗಿಂತ ಇವರೇ ವಾಸೆ, ಸುಮಾರಾಗಿ ನೋಡ್ಕೊತಾರೆ ಅಂದ್ಲ ಅವಳು. ನಮ್ಮ ಕಡೆ ಇದನ್ನ ಜೋಡಣೆ ಇಟ್ಟು ಅಂತಾರೆ, ಸಾಲು ಸುತ್ತಕ ಹೊಡಿದು ಅಂತ. ಆ ತಾಯಿ ಆ ದುಃಖದಲ್ಲೂ ಮಗನಿಗೆ ಹೇಳಿದ್ಲು, ಮನೆಗಿಂತ ಇಲ್ಲೇ ಪರವಾಗಿಲ್ಲ ಮಗ, ಚೆನ್ನಾಗಿ ನೋಡ್ಕೊತಾರೆ, ನಿನ್ನ ಹೆಡ್ತು ಇಟ್ಟಿಗ್ತಿದ್ಲು, ಇವ್ರು ಇಕ್ತಾವ್ರೆ ಅಂದ್ರೆ ಅವಳು ಬೈಕ ಇಕ್ತಿದ್ಲು. ಮಗ ಇವ್ರೇನು ಬೈದಿಲ್ಲ, ದುಡ್ಡು ಕೊಟ್ಟಿದೆಯಲ್ಲ, ಸುಮ್ಮನೆ ಇಕ್ತಾರೆ ಅಂತ. ಹೋಲಿ ಬಿಡವ, ಏನೋ ನನ್ನ ಟೈಮ್ ಸರಿ ಇಲ್ಲ ಅಂದ್ರು ಮೇಷ್ಟ್ರು. ಅದಕ್ಕೆ ಆ ತಾಯಿ ಅಂದ್ಲು, ನಿನ್ನ ಟೈಮ್ ಚೆನ್ನಾಗದೆ ಕಣಪ್ಪ, ನಿನ್ನ ಟೈಮ್ ಚೆನ್ನಾಗದೆ. ಮನೆಗೆ ಬತ್ತಿದಂಗೆ ಬಂದಾನು ಕೆಡ್ತಿ ಅವಳೆ, ನೀರು ಕೊಡೋಕೆ ಮಗಳವಳೆ, ಬ್ಯಾಗೇಜ್ಕೋಕ್ ಮಗ ಅವನೇ, ನಿಂಗೆ ಅಷ್ಟೇನು ಅಂತ ಕೇಳೋಕೆ ನಿನ್ನ ಬಾಮೈಕ್ಲ 5 ಜನ ಅವ್ರ ಕಣಪ್ಪ. ನನ್ನ ಟೈಮ್ ಹೇಳು, ನನ್ನ ಟೈಮ. ನಾನು ನನ್ನ ಗಂಡಿಬ್ಬರುವೆ 20 ಎಕರೆ ಹೊಲ ವ್ಯವಸಾಯ ಮಾಡಿಸ್ತಿದ್ದೋ. ಕೆಲಸಕ್ಕೆ ಬಂದವರ ಮಕ್ಕಳು ನೋಡ್ದಂಗೆ ನೋಡ್ಕೊತಿದ್ದೆ, ಮಕ್ಕಳು ಕಂಡಂಗೆ ಕಾಣ್ತಿದ್ದೆ ನಾನು. 20 ಜನಕ್ಕೆ 30 ಜನಕ್ಕೆ ಒಬ್ಬಳೇ ಅಡುಗೆ ಮಾಡಿ ಬಡಿಸ್ತಾ ಇದ್ದೆ. ನಮ್ಮ ಮನೇಲಿ ಶನಿಮಾತ್ಮನ ಕತೆ ಮಾಡಿಸಿದ್ರೆ 100 ಜನಕ್ಕೆ ಅಡುಗೆ ಒಬ್ಬಳೆ. ಯಾವ ಭಟ್ರು ಇಲ್ಲ ಕಣಪ್ಪ, ಯಾವ ಭಟ್ರು ಇಲ್ಲ, ಯಾರು ಇಲ್ಲ. ಮನೇನು ನಾನೇ ತೊಳಿಬೇಕು, ದೇವ್ರ ಪೂಜೆನೂ ನಾನೇ ಮಾಡಬೇಕು, ದನಿಗೆ ಹುಲ್ಲೂ ತರಬೇಕು. ನಿಮ್ಮಪ್ಪ ಬೇರೆ ಕೈನೇ ಮುರಿದು ಹಾಕ್ಬಿಡುವ ಹೊಡೆದಿ ಪುಣ್ಯಾತ್ಮ. ಆ ಎಡಲ್ 100 ಜನಕ್ಕೆ ಅಡುಗೆ ಮಾಡಿ ಇಕ್ತಿದ್ದಕ್ಕಲ್ಲ ಮಗ ನಾನು. 100 ಜನಕ್ಕೆ ಅನ್ನ ಹಾಕ್ತೋಳ ಕರ್ಕೊಬಂದು ಕೊನೆಗಾಲದಲ್ಲಿ ತಟ್ಟೆ ಹಿಡ್ಕಲ್ಲ ಏನಲ್ಲಿ ನಿಂತ್ಕೊಂಡ್ ಮಾಡ್ಬಿಟ್ಟು ಹೊಂಟದಲ್ಲ ಪಾಪಿ ನನ್ನ ಮಗನೇ. ತಿರ್ಗಾ ನಿನ್ನ ಟೈಮ್ ಚೆನ್ನಾಗಿಲ್ಲ ಅಂತೀಯಲ್ಲಪ್ಪ, ನಿನ್ನ ಟೈಮ್ ಚೆನ್ನಾಗದೆ, ನನ್ನ ಟೈಮ್ ಕೆಟ್ಟೋಗದೆ, ಸುಮ್ಮನೆ ಹೊಂಟೋಗಪ್ಪ. ಮೇಷ್ಟ್ರಂದ್ರು, ತಪ್ಪಾಯ್ತು ಬಿಡವ, ನನ್ನ ತಪ್ಪಾಯ್ತು. ಅದಕ್ಕೆ ಆ ತಾಯಿಂದ್ಲು, ತಪ್ಪು ನಿಂದಲ್ಲ ಕಣಪ್ಪ, ನಂದು. 3 ಹೆಣ್ಣಿದ್ದು ತೆಪ್ಪಗಿದ್ರೆ ಆಗೋದು ಕಣಪ್ಪ. ಗಂಡು ಬೇಕು ಅಂತ ತಿರುಪತಿ ಗಂಡು ನಡ್ಕೋಗಿದ್ದೆ ಕಣಪ್ಪ, ಅದು ಕಣ ಮೊದಲನೇ ತಪ್ಪು. ನಾನು ಹೆಣ್ಮಕ್ಳು ಮಾಡಿದ್ರೆ ಹುಡ್ತಪ್ಪ, ನಿನಗೆ ಮಾಡ್ದೇಕಲ್ಲೋ ಗಂಡು ಅಂತ. ನಮ್ಮ ಪಕ್ಕದ ಮನೇಳು ಬೋದ್ಲು, ಹೆಣ್ಣು ಮಾಡಲ ಇವ್ನಿಗೆ ಯಾಕೆ ಮಾಡಿ ಅಂತ. ಸುಮ್ಮರಮ್ಮಿ ಗಂಡು ಅಂತ ಮಾಡಿದೆ, ಅದು ಕಣಪ್ಪ 2ನೇ ತಪ್ಪು.
ನನ್ನ ಮಕ್ಕಳಿಗೆ ಹಳೆ ಬಟ್ಟೆ ನಿಲ್ಲಿಸ್ತಿದ್ದೆ, ಹೆಣ್ಮಕ್ಳಿಗೆ 3 ಮಕ್ಕಳಿಗೂ ನಿನಗೆ ಹೊಸ ಬಟ್ಟೆ ಹಾಕಿಸ್ತೀನಿ. ಆ 3 ಹೆಣ್ಣು ದಿನಾ ಫೋನ್ ಮಾಡ್ತಾವೆ, ನಾವು ನೋಡ್ಕತೀವಿ ಬಾವ ಅಂತ. ಅವರೇನೋ ನನ್ನ ಕರ್ಕೊಯ್ತಾರೆ, ನಾನು ಹೋಗ್ಬಿಟ್ರೆ ಅಳಿಯಂದ್ರು ಮನಸ್ಸು ನಿನ್ನಂಗೆ ಅಲ್ವಪ್ಪ ನನ್ನ ಅಳಿನೂವೆ. ಅವರಪ್ಪ ಅವೇನು ಅನ್ಕೋದಿಲ್ಲ ನಿನ್ನ ಮಾನ, ನನ್ನ ಮಗನ ಮಾನವ ಮಗಳ ಮನೆಗೆ ಹೋಗಿ ಕಳಿಬೇಕಲ್ಲ ಅಂತ ಇಲ್ಲಿ ಇವನಿಗೆ ಅಂದ. ಹೋಗು ನೆಮ್ಮದಿಯಾಗಿರೋ, ಹೋಗು, ನನ್ನ ಯಾಕೆ ಮಾತಾಡ್ಸೋಕೆ ಬಂದಿದ್ದೀನಿ ನೀನು? ಆಯ್ತು ಬಿಡವ, ಒಯ್ತೀನಿ, ಏನೋ ಬೇಕಾದ್ರೆ ಹೇಳು ತಂದು ಕೊಡ್ತೀನಿ ಅಂದ್ರು. ಅದಕ್ಕೆ ಅವಮ್ಮ ಅಂದ್ಲು, ಒಳ್ಳೆ ಕೆಲಸ, ಈ ರೂಮ್ಗೆ ಒಂದು ಪ್ಯಾನ್ ಹಾಕ್ಸ್ಬಿಡಪ್ಪ ಅಂದ್ರು. ಪ್ಯಾನ ಹಾಕ್ಸ್ತೀನಿ ಬಿಡು, ಅದೇನು ಮನೇಲಿದ್ದಾಗ ಪ್ಯಾನ್ ಕೇಳಂಗೆ ಮನೆ ಕತ್ತಾರಲ್ಲ, ಈಗ ಯಾಕೆ ಪ್ಯಾನ್ ಕೇಳ್ತೀಯಲ್ಲ ಅಂದ್ಲು. ನನಗಲ್ಲ ಕಣಪ್ಪ, ನಿನಗಿರ್ಲಿ ಈಗಲೇ ಹಾಕ್ಸ್ಕೊಬಿಡು ಅಂದ್ಲು. ನನಗೆ ಯಾಕೆ ಅಂದ, ನಿನಗೂ ಇಲ್ಲೇ ಕಣ್ ಹೋಗು, 85 ಕರ್ಕ ಬಂದಿದ್ದೀನಿ, ನನ್ನ ರಿಟೈರ್ಡ್ ಆದ 3 ದಿನ ಕಿಲಿಗೆ ಬತ್ತಿಕನು ಹೋಗು, ನೀನು ಹೆಡ್ತಿ ಮಗನ ಅಲ್ಮಡಿ ಕತ್ರ ಅನ್ಕೊಂಡಿದ್ಯಾ ನನ್ನ ಮಗನೇ ಅಲ್ಲ. ಮಾಡಿದ್ದುಣ್ಣೋ ಮಹಾರಾಯ. ಈ ಜಗತ್ತಲ್ಲಿ ಮಾಡಿದ್ಯೋ ಮಡಗಿದ್ಯೋ ಗಾದೆ, ನಮ್ಮ ಮಂಡ್ಯ ಭಾಷೆ ಗಾದೆ, ಮಾಡಿದ್ಯೋ ಮಡಗಿದ್ಯೋ. ತಾ ಮಾಡಿದ ಅಡಿಗೆ ತಾ ಉಣ್ಣಬೇಕು. ಈ ಜಗತ್ತಿಗೆ ಆದರ್ಶವಾಗಿ ಬದುಕಿದ್ರೆ ಕಡೆಗಾಲದಲ್ಲಿ ನಾನು ಕೆಟ್ಟೋದ್ರು ಅಯ್ಯೋ ಪಾಪ ಅಂತಾರೆ ಜನ. ನಾನು ಅಹಂಕಾರದಲ್ಲಿ ಮೆರೆದು ಎತ್ತೋರು ದೂರ ಮಾಡಿ ದೈವ ಧಿಕ್ಕರಿಸಿ ಪ್ರಪಂಚಕ್ಕೆ ವಿರುದ್ಧವಾಗಿ ನಡೆದ್ರೆ ಆಗ್ಲಿ ನನ್ನ ಮಗನಿಗೆ ಅಂತಾರೆ.